1 to n ಮಾಡಿದ್ರೆ ಏನಾಗುತ್ತೆ ಅಂದರೆ ಮೊದಲೇ ಕೆಲವೊಂದು ಬಿಸ್ನೆಸ್ಗಳಿದೆ, ಅದನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೊದಲೇ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ, ಎರಡನೇದು ಮಾರ್ಕೆಟ್ ಶೇರ್ ನಿಮಗೆ ಜಾಸ್ತಿ ಸಿಗೋದಿಲ್ಲ ಅಂತ. ಈಗ ಈ 0 to 1 ಮಾಡೋದಿದೆಯಲ್ಲ, ಅಂದರೆ ಹೊಸದಾಗಿ ಒಂದು ವಿಷಯವನ್ನು ನೀವು ಇನೋವೇಟಿವ್ ಆಗಿ ಕಂಡುಹಿಡಿದು ಅದನ್ನು ಬಿಸ್ನೆಸ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಮತ್ತು ಸರಿ ನಾನು ಇಲ್ಲಿವರೆಗೂ ಇಲ್ಲದೇ ಇರೋದು ಏನೋ ಮಾಡಬೇಕು ಅಂತ ಜನಕ್ಕೆ ಉಪಯೋಗ ಆಗದೇ ಇರೋ ಒಂದು ವಿಷಯವನ್ನು ಮಾಡಿದ್ರೂ ಪ್ರಯೋಜನ ಇಲ್ಲ. ಆದ್ದರಿಂದ ತುಂಬ ಕಷ್ಟಕರವಾದಂತಹ ಕೆಲಸ, ಬಟ್ ಅದನ್ನು ನೀವು ಮಾಡಿದ್ರೆ ನಿಮಗೆ ಒಂದು ಮೊನೊಪೊಲಿ ಸಿಗುತ್ತೆ. ಇವಾಗ ನೀವು ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಅಥವಾ ಆ್ಯಪಲ್ ಇರ್ಬೋದು, ಅವರೆಲ್ಲರೂ ಮಾಡಿರುವಂತಹ ವಿಷಯಗಳೇನೆಂದರೆ ಅಲ್ಲಿವರೆಗೂ ಯಾರೂ ಮಾಡೇ ಇಲ್ಲ. ಅವರ ನಂತರ ಅದನ್ನು ಮಾಡಬೇಕು ಅಂತ ಬಂದವರು ಸಹ ಅವರಷ್ಟು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ. ಅಂತಹ ಕಂಪನಿಗಳನ್ನು ನೀವು ಕಟ್ಟಬೇಕು ಅಂತ ಪೀಟರ್ ಥೀಲ್ ಅವರು ಈ ಪುಸ್ತಕ 0 to 1 ಹೇಳಿದ್ದಾರೆ. ಇದರಲ್ಲಿ ಹಲವಾರು ವಿಷಯಗಳ ಬಗ್ಗೆ, ಸ್ಟಾರ್ಟಪ್ಸ್ಗೆ ಯೂಸ್ ಆಗುವಂತಹ ಹಲವಾರು ವಿಷಯಗಳ ಬಗ್ಗೆ ಪೀಟರ್ ಥೀಲ್ ಅವರು ಡಿಸ್ಕಸ್ ಮಾಡಿದ್ದಾರೆ.